ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನಲ್ ಸ್ವಾಗತ. ನೋಡಿ, ಎರಡು ಹಸು. ಇದು ಭರಮಸಾಗರ ಹೋಗ್ತಾಯಿದೆ. ನೋಡಿ, ಎರಡು ಹಸು ಭರಮಸಾಗರ. ಇದೊಂದು ನೋಡಿ, ಕ್ವಾಲಿಟಿ ನೋಡ್ತಾ ಹೋಗಿ. ಇದು 25 ಲೀಟ್ರ್ ಪ್ಲಸ್ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಂತ್ ನಾನೇ ವೀಡಿಯೋ ಮಾಡಿ ಹೇಳ್ತೀನಿ ಎಷ್ಟು ಬಂದಿದೆ ಅಂತೇಳಿ. ಇದು 20+, ಇದು 22 ಲೀಟ್ರ್ ಕೊಡ್ಬೋದು ಆರಾಮಾಗಿ. ಇನ್ನೂ ಒಂದೊಂದು ತಿಂಗಳು ಟೈಮ್ ಇದೆ ಇದಕ್ಕೆ ಅಂತ ಹೇಳ್ಕೊಟ್ಟಿದ್ದೀನಿ. ಸರ್ ನಮಸ್ಕಾರ. ಸರ್ ಯಾವೂರು ಸರ್? ಭರಮಸಾಗರ. ಸರ್ ಬಂದಿದ್ರಿ, 2 ಗಂಟೆ ಇದ್ರಿ, ಹಸುಗಳು ನೋಡಿದ್ರಿ, ನಮ್ಮ ಜೊತೆಗೆ ಮಾತಾಡಿದ್ರಿ. ನಿಮಗೆ ಏನು ಅನಿಸ್ತು ಸರ್? ಭಾಳ ಖುಷಿ ಆಯಿತು. ಇನ್ಫಾರ್ಮೇಷನ್ ಇರಲಿಲ್ಲ, ಎಲ್ಲ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ನಮಗೆ ಹಸುಗಳು ನೋಡಿದ ತಕ್ಷಣ ಖುಷಿ ಆಯ್ತಲ್ವಾ ಸರ್? ಇವತ್ತು ನಾನು ನಿಮಗೆ ಹೇಳ್ತೀನಿ, ಹಿಂದೂ ಹೇಳಿದ್ದೀನಿ, ಇವಾಗ ಹೇಳ್ತೀನಿ. ಈ ಹಸು ತೊಗೊಂಡು ಹೋಗ್ತೀರಲ್ಲ, ಇದು ಒಳ್ಳೆಯದು ಕೆಟ್ಟದಕ್ಕೆಲ್ಲ ನಾನು ನಿಂತ್ಕೊಂಡಿದ್ದೀನಿ. ಬಟ್ ಏನಂದರೆ, ಇವತ್ತು ನಾವು ಈ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸರ್. ನೀವು ಹೇಳ್ತಾರೋ ಸುಳ್ಳು ಅಂತ ಹೇಳ್ಬೋದು, ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಮರೆ ಮಚ್ಚಕ್ಕಾಗಲ್ಲ. ಎಲ್ಲೇ ಒಂದೇನಾದರೂ ಮಿಸ್ಟೇಕ್ ಆದ್ರೂ ನಿಮಗೆ ಎಕ್ಸ್ಪೀರಿಯನ್ಸ್ ಪೂರ್ತಿ ನಾನು 1 ತಿಂಗಳು ನಮ್ಮ ಜೊತೆಗೆ ಇರ್ರಿ. ನಮ್ಮ ಜೊತೆಗೆ ಸೇರಿದ ರೈತ 10,000 20,000 ಕಾಸ್ಟ್ ಕಡಿಮೆ ಆಗೋದು ಜಾಸ್ತಿ ಆಗುತ್ತೆ, ಬಟ್ ಅವ್ನು ಸಕ್ಸಸ್ ಆಗೋದಾಗ ನಾವು ಬಿಡಲ್ಲ. ಬೇರೆ ಕಡೆ ಹಸು ತೊಗೊಳೋದಕ್ಕಿಂತನೂ ಇಲ್ಲಿ ಏನಪ್ಪ ಅಡ್ವಾಂಟೇಜು ಅಂದರೆ, ನಿಮ್ಮ ಜೊತೆಗೆ ನಾವು ಇರ್ತೀವಿ, ಬೆನ್ನೆಲುಬಾಗಿರ್ತೀವಿ. ಇವತ್ತು ಯಾರೇ ಬಂದು ಇಷ್ಟು ವರ್ಷ ಆದ್ರೂ ಇಲ್ಲಪ್ಪ ನಮ್ಮಿಂದ ಮೋಸ ಆಗಿದೆ ಅಂತ ಒಂದು ಹೇಳಿಲ್ಲ. ಸೊ ಅದೊಂದು ನಂಬಿಕೆಯಿಂದ ಹೋಗ್ತಾಯಿದ್ದೀವಿ. ಮತ್ತು ಬೇರೆ ಕಡೆ ಎಲ್ಲದು ಹಸು ತೊಗೊಳ್ಳೋನು ಲೋಕಲ್ ಹಸುವಿಂದ ಬ್ರೀಡಿಂಗ್ ಮಾಡೋಕ್ಕಾಗಲ್ಲ. ಬ್ರೀಡಿಂಗಲ್ಲಿ ನಿಮಗೆ ಬ್ರೀಡಿಂಗ್ ಬಗ್ಗೆ ಹೇಳಿರೋದು ಗೊತ್ತಾಗಿದೆಯಲ್ಲ. ಮೊದಲು ಏನು ಮೈಂಡಲ್ಲಿತ್ತು, ಈಗ ಏನು ಅನ್ಸ್ತಾರೆ ಬ್ರೀಡಿಂಗ್ ಬಗ್ಗೆ ನಿಮಗೆ? ಡೆಫಿನೆಟ್ಲಿ ಮಾಡಿ. ನಾನು ಇವತ್ತು ಹೇಳ್ತೀನಿ, ಎನಿ ಟೈಮ್ ನಿಮ್ಮ ಜೊತೆಗಿದ್ದೀನಿ. ನೀವು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲದಕ್ಕೂ ನಮ್ಮ ಜೊತೆಗಿರ್ರಿ. ನೆಕ್ಸ್ಟ್ ಮಂತು ಈ ಡೇಟ್ ಇದೆಯಲ್ಲ ಸರ್, ಈ ಕರು ಹಾಕಿದ್ಮೇಲೆ ನೀವು ಇದಕ್ಕೆ ಅಂತಲೇ ಬಂದು ನನಗೆ ನಿಮ್ಮ ಒಂದು ಆಗಿರೋ ಎಕ್ಸ್ಪೀರಿಯೆನ್ಸು, ಕರು ಹಾಕಿದ್ಮೇಲೆ ಬಂದಿದ್ದ ಮಿಲ್ಕಿಂಗ್ ಎಲ್ಲ ನನಗೆ ಹೇಳ್ಬೇಕು. ಏನು ಸರ್? ಇನ್ನೂ ನೀವು ನೆಕ್ಸ್ಟ್ ಮಂತಲ್ಲಿ ಒಂದು 4-5 ಹಸು ಮಾಡ್ಕೊಳ್ಳಿ ಎಲ್ಲ ನಮ್ಮ ಜೊತೆ. ಯಾಕಂದರೆ ಭಾಳ ಜನ ಫಾಲೋ ಮಾಡ್ತಾರೆ ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ. ಎಷ್ಟೋ ಜನರಿಗೆ ಇನ್ನೂ ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಫೇಸ್ಬುಕ್ ತಲುಪಿಲ್ಲ. ಇನ್ನೂ ಭಾಳ ಜನ ಮಾಡೋರಿದ್ದಾರೆ. ಬಟ್ ಅವ್ರಿಗೊಂದು ಮೋಟಿವೇಟ್ ಮಾಡೋಣ, ಒಳ್ಳೇದಾಗಲಿ. ಲೋಕಲ್ ಹಸುಗಳು ಸಾಕಿ ಏನೂ ಅಡ್ವಾಂಟೇಜ್ ಇಲ್ಲ, ಒಳ್ಳೆ ಹಸು ಬ್ರೀಡಿಂಗ್ ಸಾಕಿದ್ರೆ ಅಡ್ವಾಂಟೇಜ್ ಅಂತ ತೋರ್ಸೋಣ ಸರ್. ಹಾಂ, ಓಕೆ, ಥ್ಯಾಂಕ್ ಯು. ನೋಡಿ ನೋಡಿ, ಹಸು ತಿಂತಾಯಿದೆ. ಇದೇ ರೀತಿಯಾಗಿ ಫೀಡಿಂಗ್ ಇದೆಯಲ್ಲ ನೋಡಿ, ಈ ರೀತಿ ಡ್ರೈ ಫೀಡ್ ಮಾಡ್ತೀವಿ ನಾವು. ಇದೇ ರೀತಿ ಕೊಡಿ. ಆಲ್ಮೋಸ್ಟ್ ಹಸುಗಳು ಏನಾಗುತ್ತಂದರೆ, ಈಗ ವಿಂಟರು ಸಮ್ಮರಲ್ಲಿ ನಾವು ಫೀಡಿಂಗ್ ಸಿಸ್ಟಮ್ ಚೇಂಜ್ ಮಾಡಬೇಕು. ಅಂದರೆ ಸಮ್ಮರಲ್ಲಿ ನಾವು ನೆನೆಸ್ಕೊಟ್ಟು ನಡೆಯುತ್ತೆ. ವಿಂಟರಲ್ಲಿ ಆವಾಗ ಚಳಿಗಾಲದಲ್ಲಿ ಏನಾಗುತ್ತಂದರೆ ಹಸುಗಳು ನೀರು ಕುಡಿಯಲ್ಲ. ಸೊ ಆವಾಗ ಈ ರೀತಿ ಡ್ರೈ ಫೀಡ್ ಕೊಡೋದ್ರಿಂದ ಹಸುಗಳು ಯಥೇಚ್ಛವಾಗಿ ನೀರು ಕುಡಿಯುತ್ತೆ. ನೀರು ಕುಡಿದಾಗೂ ಮಿಲ್ಕಿಂಗು ಆಟೋಮೆಟಿಕ್ಲಿ ರೈಸ್ ಆಗುತ್ತೆ. ನೋಡಿ, ಈ ಹಸು ನೋಡಿ, ಇದು 2 ಕೆಚ್ಚಲಿದು. 2 ಕೆಚ್ಚಲು ಇಲ್ಲ ಇದರಲ್ಲಿ. ಈಗ 2 ಕೆಚ್ಚಲಿಂದನೇ 10 ಲೀಟ್ರ್ ನಿಮ್ಮ ಕಣ್ಣು ಮುಂದೆ ತೆಗೆದು ತೋರಿಸ್ತೀನಿ. ಏನಪ್ಪ ಅಂದರೆ ಫೀಡಿಂಗ್ ಮಾಡಿ. ನಿಸರ್ಗ ಡೈರಿ ಫಾರ್ಮ್ ಎನಿ ಟೈಮ್ ಫೀಡ್ ಇರುತ್ತೆ. ಫೀಡ್ ಬಿ ದೋಬರಿ ಫೀಡ್ ಅಲ್ಲದೆ ಗಾಡಿ ಇದರಲ್ಲಾಕೆ ಒಳ್ಳೆ ರೀತಿಯಿಂದ ಮಾಡಿ ಸರ್. ಓಕೆ.